Hello everyone, I am Nalini Andy, Assistant Professor, Department of Commerce. Now I am going to discuss about the extraordinary general meeting. In that, what are the secretary duties in the extraordinary general meeting? First of all, let us discuss about the duties of the secretary before the meeting. So, first one you have, if the meeting is to be held on the requisition of the directors, the secretary sends 21 days notice. Suppose if the extraordinary meeting should be convened ಅಂತ ಹೇಳ್ಬಿಟ್ಟು ಡೈರೆಕ್ಟರ್ಸಿಂದ ಏನಾದರೂ ಕೂಡ ರಿಕ್ವಿಸಿಷನ್ ಇದೆ ಅಂತ ಅಂದಾಗ then he has to, or the secretary has to give 21 days notice. And second thing, if the meeting is held at the requisition of the shareholders or the members ಅಂತ ಅಂದಾಗ the meeting should be held within the 45 days of the deposit of the requisitions. So ಡೈರೆಕ್ಟರ್ಸ್ ಏನಾದ್ರು ರಿಕ್ವೆಸ್ಟ್ ಮಾಡಿದರೆ 21 ಡೇಸ್ ಒಳಗಡೆ ಅದನ್ನು ಏನು ಮಾಡಬೇಕು, ಮೀಟಿಂಗನ್ನು ಆಗಿರಬೇಕು. ಸಪೋಸ್ ಏನಾದರೂ ಕೂಡ ಶೇರ್ ಹೋಲ್ಡರ್ಸ್ ಏನಾದರೂ ಕೂಡ ರಿಕ್ವಿಸಿಷನನ್ನು ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಸೊ ಇಟ್ ಶುಡ್ ಬಿ ಹೆಲ್ಡ್ ವಿತಿನ್ ದ 45 ಡೇಸ್ ಆಫ್ ದಿ ಡೆಪಾಸಿಟ್ ಆಫ್ ದಿ ರಿಕ್ವಿಸಿಷನ್. ಸೊ ನೆಕ್ಸ್ಟ್ important thing what he has to do is that he should examine the requisition and ascertain whether it is in order. ಸೊ ರಿಕ್ವಿಸಿಷನ್ ಕೊಟ್ಟಂಗೆಲ್ಲನೂ ಕೂಡ ಅವರು ಕಂಡಕ್ಟ್ ಮಾಡಬೇಕಂತ ಏನಿಲ್ಲ. ಫಸ್ಟು ವೆದರ್ ದ ರಿಕ್ವಿಸಿಷನ್ ಇಸ್ ಇನ್ ಆರ್ಡರ್ ಆರ್ ನಾಟ್ ಅನ್ನೋದನ್ನು ಫಸ್ಟು ಚೆಕ್ ಮಾಡ್ತಾರೆ. ಸೊ ಈಸ್ ಗೋಯಿಂಗ್ ಟು ಚೆಕ್ ಇನ್ ಕನ್ಸಲ್ಟೇಷನ್ ವಿತ್ ದ ಚೇರ್ಮನ್. ಸೊ ಚೇರ್ಮನ್ನ ಕನ್ಸಲ್ಟ್ ಮಾಡಿ ಅದನ್ನು ಚೆಕ್ ಮಾಡ್ತಾರೆ. ದೆನ್ ಸೊ ಸಪೋಸ್ ಏನಾದರೂ ಕೂಡ ಆ ರಿಕ್ವಿಸಿಷನ್ ಕರೆಕ್ಟಾಗಿದೆ ಅಂತ ಅಂದಾಗ ದೆನ್ ದೇ ಕನ್ವೀನ್ ಅ ಬೋರ್ಡ್ ಮೀಟಿಂಗ್ ಟು ಕನ್ಸಿಡರ್ ದ ರಿಕ್ವಿಸಿಷನ್. ಸೊ ಆಗ ರಿಕ್ವಿಸಿಷನನ್ನು ಕನ್ಸಿಡರ್ ಮಾಡೋಕ್ಕೂ ಕೂಡ ಬೋರ್ಡ್ ಮೀಟಿಂಗನ್ನು ಕಂಡಕ್ಟ್ ಮಾಡಿ ಅಲ್ಲಿ ದೆನ್ ದೇ ಆರ್ ಗೋಯಿಂಗ್ ಟು ಫಿಕ್ಸ್ ದ ಡೇಟ್, ಟೈಮ್ ಆ್ಯಂಡ್ ಪ್ಲೇಸ್ ಆಫ್ ದಿಸ್ extraordinary meeting. And after fixing all such things, then they are going to do that. They'll arrange for the printing of admission cards, proxy forms and etc. ಸೊ ಅಡ್ಮಿಷನ್ ಕಾರ್ಡ್ಸು ಮತ್ತು ಪ್ರಾಕ್ಸಿ ಫಾರ್ಮ್ಸ್ ಇವನ್ನೆಲ್ಲನೂ ಕೂಡ ಸೊ ಪ್ರಿಂಟ್ ಮಾಡುವಂತಹ ಒಂದು ವ್ಯವಸ್ಥೆ ಅರೇಂಜ್ಮೆಂಟನ್ನು ಅವರು ಮಾಡ್ಕೊಳ್ತಾರೆ. ದೆನ್ ದೇ ಆರ್ ಗೋಯಿಂಗ್ ಟು ಅಡ್ವರ್ಟೈಸ್ ದ ನೋಟಿಸ್ ಆಫ್ ದ ಮೀಟಿಂಗ್ ಇನ್ ದ ನ್ಯೂಸ್ ಪೇಪರ್. ಸೊ ಅಡ್ವರ್ಟೈಸ್ಮೆಂಟನ್ನು ಕೊಡ್ತಾರೆ. ಯಾಕಂದರೆ EGM ಅಂದರೆ ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್ ಯಾವತ್ತು ನಡೀತಿದೆ ಅನ್ನೋದ್ರ ಬಗ್ಗೆ ಜನರಲ್ ಪಬ್ಲಿಕ್ಗೆ ಅವೇರ್ನೆಸ್ ಮೂಡಿಸೋಕ್ಕೋಸ್ಕರ ಜನರಲಾಗಿ ಅಡ್ವರ್ಟೈಸ್ಮೆಂಟನ್ನು ಕೊಡ್ತಾರೆ. ಸೊ ಅದಾದಮೇಲೆ ದೇ ಆರ್ ಗೋಯಿಂಗ್ ಟು ಪ್ರಿಪೇರ್ ಅ ಡೀಟೇಲ್ಡ್ ಅಜೆಂಡಾ ಆಫ್ ದ ಮೀಟಿಂಗ್ ಇನ್ ಕನ್ಸಲ್ಟೇಷನ್ ವಿತ್ ದಿ chairman. So chairmanನ ಕನ್ಸಲ್ಟ್ ಮಾಡಿ ವಾಟ್ ಆರ್ ದ ಥಿಂಗ್ಸ್ ಟು ಬಿ ಡಿಸ್ಕಸ್ಡ್ ಅಂತ ಹೇಳ್ಬಿಟ್ಟು ಜನರಲಿ he or she is going to prepare the agenda. ಸೊ ಅಜೆಂಡಾನ ಪ್ರಿಪೇರ್ ಮಾಡಿದ್ಮೇಲೆ ದೆನ್ ಈಸ್ ಗೋಯಿಂಗ್ ಟು ಮೇಕ್ ಅರೇಂಜ್ಮೆಂಟ್ಸ್ ಫಾರ್ ಹೋಲ್ಡಿಂಗ್ ದ ಮೀಟಿಂಗ್. ಅದಾದ್ರ ಜೊತೆಗೆ ಇನ್ನೇನೆಲ್ಲ ಅರೇಂಜ್ಮೆಂಟ್ಸನ್ನು ಒಂದು ಮೀಟಿಂಗ್ ಕಂಡಕ್ಟ್ ಮಾಡಬೇಕು ಅಂತಂದರೆ ಬೇಕೋ ಆ ಅರೇಂಜ್ಮೆಂಟ್ಸ್ ಎಲ್ಲನೂ ಕೂಡ ದ ಕಂಪನಿ ಸೆಕ್ರೆಟರಿ ಹ್ಯಾಸ್ ಟು ಮೇಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಮ್ಸ್ what are the duties of the company secretary during the meeting or at the time of meeting. ಸೊ ಮೀಟಿಂಗ್ ನಡೀತಾ ಇರಬೇಕಾದಾಗ ಏನೆಲ್ಲ ಕೆಲಸಗಳನ್ನು ಮಾಡಬೇಕು. ಫಸ್ಟ್ ಆ್ಯಂಡ್ ದ ಫಾರ್ಮೋಸ್ಟ್ ಥಿಂಗ್ ಏನಂತಂದರೆ ದ ಚೇರ್ಮನ್ ascertain whether it is duly convened and constituted and is going to ask the secretary to read out the notice. ಸೊ ಫಸ್ಟು ಚೇರ್ಮನ್ ಏನು ಮಾಡ್ತಾರೆ, ಈಸ್ ಗೋಯಿಂಗ್ ಟು ascertain whether the meeting is duly convened and constituted ಅಂತ ನೋಡಿಕೊಂಡು then ಅವರು if he says or if he asks the secretary to read out the notice, then the secretary he has to read out the notice in the meeting. And then chairman proceeds with the business as per the agenda. So agenda is prepared by this secretary in consultation with the chairman, and the chairman is going to read out the proceeds with the business as per the agenda ಪ್ರಕಾರ ಏನೆಲ್ಲ ಪ್ರೋಗ್ರಾಮ್ಸ್ ಇರುತ್ತೋ ಅದನ್ನು ಒನ್ ಬೈ ಒನ್ ಆಗಿ ಈಸ್ ಗೋಯಿಂಗ್ ಟು ಪ್ರೊಸೀಡ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಥರೋ ಡಿಸ್ಕಷನ್ ಆಫ್ matters is made and a resolution is put to vote and results are declared. So a thorough discussion is made and usually ಯಾವುದೇ ಒಂದು ಡಿಸ್ಕಷನ್ ಯಾವುದೋ ಒಂದು ಪ್ರಪೋಸಲನ್ನು ಬ್ಲೈಂಡಾಗಿ ಯಾರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ದೇ ಆರ್ ಗೋಯಿಂಗ್ ಟು make a discussion, they're going to see the pros and cons of that proposal or that problem, and then after this discussion it is put to vote. ಸೊ ಆ ಡಿಸ್ಕಷನ್ ಒಂದು ಸರಿ ಇದೆಯಾ ಇಲ್ವಾ ಅಂತ ಫಾರ್ ಆ್ಯಂಡ್ ಅಗೇನ್ಸ್ಟ್ ವೋಟನ್ನು ಯೂಶ್ವಲಿ ಇದು ಮಾಡ್ತಾರೆ. ಸೊ ನಾನು ಹೇಳಿದ್ದೀನಿ ವೋಟ್ ಅಂತಂದರೆ ಬೈ ಇಟ್ ಮೇ ಬಿ ಬೈ ಪೋಲ್ ಆಗಿರ್ಬೋದು ಅಥವಾ ಶೋ ಆಫ್ ಹ್ಯಾಂಡ್ಸ್ ಆಗಿರ್ಬೋದು. ಸೊ ಸುಮ್ಮನೆ ಕೈ ತೋರಿಸುವ ಮುಖಾಂತರ ಅದನ್ನು ಒಪ್ಪಿಗೆ ಮಾಡ್ಬೋದು. ಸಪೋಸ್ ಅಕಸ್ಮಾತ್ ಏನಾದರೂ ಅವರು ಇಫ್ ದ ಡಿಮ್ಯಾಂಡ್ ಫಾರ್ ಅ ಪೋಲ್ ಅಂದರೆ ಪೋಲ್ ಕೂಡ ಅಲ್ಲಿ ನಡೆಯುತ್ತೆ. ಆ್ಯಂಡ್ ದೆನ್ ಆಫ್ಟರ್ ದಟ್ ರಿಸಲ್ಟ್ಸ್ ಆರ್ ಡಿಕ್ಲೇರ್ಡ್. ಸೊ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಾರೆ. ಸೊ ಅದಾದಮೇಲೆ ವಾಟ್ ಹಿ ಹ್ಯಾಸ್ ಟು ಡೂ ಇಸ್ ದಟ್ ಹಿ ಹ್ಯಾಸ್ ಟು ಟೇಕ್ ಅ ನೋಟ್ಸ್ ಆಫ್ ದಿ ಪ್ರೊಸೀಡಿಂಗ್ಸ್. ಸೊ ಏನೆಲ್ಲ ನಡೀತಿದೆ ಅದ್ರ ಬಗ್ಗೆ ಒಂದು ನೋಟ್ಸನ್ನು ಕೂಡ ಅವರು ಕಂಪ್ಲೀಟ್ ನೋಟ್ಸನ್ನು ತೊಗೋಬೇಕಾಗತ್ತೆ.
and I should see that before all such things, first he should see that whether convening the meeting ಅಲ್ಲಿ ಫಸ್ಟ್ ಅವ್ರು ನೋಡಬೇಕಾಗಿರೋದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ವೆದರ್ ದಿಸ್ ಕೋರಮ್ ಇಸ್ ಪ್ರೆಸೆಂಟ್ ಆರ್ ನಾಟ್. ಸೊ ಕೋರಮ್ ಇಲ್ದಲೇ ಇದ್ದರೆ ನೀವು ಯಾವುದೇ ಡಿಸಿಷನ್ಸ್ ತೊಗೊಂಡ್ರೂ ಕೂಡ ಅದು ವಾಯ್ಡ್ ಆಗುತ್ತೆ, ಇಟ್ಸ್ ನಾಟ್ ವ್ಯಾಲಿಡ್. ಸೊ ಅದನ್ನು ಡಿಸಿಷನ್ಸ್ ತೊಗೊಳೋದಕ್ಕಿಂತ ಮುಂಚೆ ರೆಕ್ವಿಸಿಟ್ ಕೋರಮ್ ಪ್ರೆಸೆಂಟ್ ಇದೆಯಾ ಇಲ್ವಾ ಅಂತಲೂ ಕೂಡ ಅವರು ನೋಡಬೇಕಾಗತ್ತೆ. ಸೊ ಇಷ್ಟು ಡ್ಯೂಟೀಸನ್ನು ಅವ್ರೇನು ಮಾಡ್ತಾರೆ, ಕಂಪನಿ ಸೆಕ್ರೆಟರಿ ಈಸ್ ಗೋಯಿಂಗ್ ಟು ಡೂ ಇಟ್ ಡ್ಯೂರಿಂಗ್ ದ ಮೀಟಿಂಗ್. Next, duties after the meeting anta barutte. So once the meeting is over, what are the duties that should be performed by a secretary? So what he is going to do is that he should prepare, and minutes of the meeting should be prepared and must be approved by the chairman. So ಏನು ಕಂಪ್ಲೀಟ್ ಡಿಸ್ಕಷನ್ ಆಗಿರುತ್ತೆ, ರೆಸಲ್ಯೂಷನ್ಸ್ ಪಾಸ್ ಆಗಿರುತ್ತೆ, ಅದಾದಮೇಲೆ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ, ಸೊ ಕಂಪ್ಲೀಟ್ ನೋಟನ್ನು ಬರೆದಿರ್ತಾರೆ. ಸೊ ಇದು ಒಂದು ರೀತಿಯಲ್ಲಿ ಎವಿಡೆನ್ಸ್ ಆಗಿ ಕೂಡ ಸರ್ವ್ ಆಗುತ್ತೆ. So what are the discussions that are held in the meeting anta. So and it should be prepared, and also it should be get it signed by the chairman. So chairman ಏನು ಮಾಡ್ತಾರೆ, ಅದಕ್ಕೆ ಸೈನನ್ನು ಕೂಡ ಹಾಕ್ತಾರೆ. ಸೊ ಈ ಕೆಲಸವನ್ನು ಮಾಡಬೇಕಾಗಿರೋದು ಕಂಪನಿ ಸೆಕ್ರೆಟರಿ. Then comes after the meeting, the secretary must file duly certified copy of the resolution with the registrar of companies within the 30 days of its passing. So once meeting ಆದಮೇಲೆ ನೆಕ್ಸ್ಟು he has to file the duly certified copy of the resolution. ಸೊ ಏನು ರೆಸಲ್ಯೂಷನನ್ನು ಪಾಸ್ ಮಾಡಿರ್ತಾರೆ, ಸೊ ಅದನ್ನು ಏನು ಮಾಡಬೇಕು, ಈ ಹ್ಯಾಸ್ ಟು ಫೈಲ್ ಇಟ್ ವಿತ್ ದ ರಿಜಿಸ್ಟ್ರಾರ್ ಆಫ್ ಕಂಪನೀಸ್ಗೆ ಫೈಲ್ ಮಾಡಬೇಕು. ಆ್ಯಂಡ್ ದಟ್ ಟು ದಿಸ್ ವರ್ಕ್ ಹ್ಯಾಸ್ ಟು ಬಿ ಡನ್ ವಿತಿನ್ ದ 30 days ಆಫ್ ಇಟ್ಸ್ ಪಾಸಿಂಗ್. ರೆಸಲ್ಯೂಷನ್ ಪಾಸ್ ಮಾಡಿದ 30 days ಒಳಗಡೆ ಅವರು ಫೈಲ್ ಮಾಡಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಇಟ್ಸ್ ಇಂಪಾರ್ಟೆಂಟ್ ಡ್ಯೂಟಿ ಆಫ್ ಅ ಕಂಪನಿ ಸೆಕ್ರೆಟರಿ. ಸೊ ಇದ್ರ ಜೊತೆಗೆ ಈ ಶುಡ್ ಎಕ್ಸಿಕ್ಯೂಟ್ ಆಲ್ ದ ರೆಸಲ್ಯೂಷನ್ಸ್ ಪಾಸ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಗಿವನ್ ಇನ್ ದ ಮೀಟಿಂಗ್. ಸೊ ಏನೆಲ್ಲ ರೆಸಲ್ಯೂಷನ್ಸ್ ಪಾಸ್ ಮಾಡಿದ್ದಾರೋ, ಡಿಸ್ಕಷನ್ ಆಗಿ ಡಿಸಿಷನನ್ನು ತೊಗೊಂಡಿದ್ದಾರೋ, ರೆಸಲ್ಯೂಷನ್ ಅಂದರೆ ಡಿಸ್ಕಷನ್ಸ್ ಆಗಿ ಡಿಸಿಷನ್ಸನ್ನು ತೊಗೊಂಡಿದ್ದಾರೋ, ಆ ಡಿಸಿಷನ್ಸ್ ಏನು ತೊಗೊಂಡಿದ್ದಾರೋ ಅದನ್ನೆಲ್ಲನೇ ಎಕ್ಸಿಕ್ಯೂಟ್ ಅಥವಾ ಇಂಪ್ಲಿಮೆಂಟೇಷನ್ ಮಾಡುವಂತಹ ಕೆಲಸ, ಕಾರ್ಯರೂಪಕ್ಕೆ ತರುವಂತಹ ಕೆಲಸ ಈ ಕಂಪನಿ ಸೆಕ್ರೆಟರಿ ಮೇಲೆ ಇರುತ್ತೆ. ಸೊ ಅಟ್ ದ ಸೇಮ್ ಟೈಮ್ ವಾಟ್ ಎವರ್ ದ ಇನ್ಸ್ಟ್ರಕ್ಷನ್ಸ್ ಗಿವನ್ ಇನ್ ದ ಮೀಟಿಂಗ್, ಸೊ ಇವ್ರಿಗೇನೆಲ್ಲ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿರ್ತಾರೆ, ಸೊ ಅದನ್ನೆಲ್ಲನೂ ಕೂಡ ಅವ್ರೇನು ಮಾಡಬೇಕಾಗುತ್ತೆ, ಸೊ ಫಾಲೋ ಮಾಡಬೇಕಾಗುತ್ತೆ. ಸೊ ಇಷ್ಟು ಡ್ಯೂಟೀಸನ್ನು ಕಾಮನ್ನಾಗಿ the company secretary is going to do it after the meeting. Thank you.